ನಮಸ್ಕಾರ ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ. ಜಟಾಪಟಿ ನಡೀತಾನೆ ಇದೆ. ಮೇಲ್ನೋಟಕ್ಕಷ್ಟೇ ಪ್ಯಾಚಪ್ ಮಾಡೋದಕ್ಕೆ ಹೋದರೂ ಕೂಡ ಆ ಜಟಾಪಟಿ ಜಗಜ್ಜಾಹೀರಾಗ್ಬಿಟ್ಟಿದೆ. ಒಬ್ಬೊಬ್ಬ ನಾಯಕರು ಒಂದೊಂದು ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇವತ್ತು ಜಮೀರ್ ಅಹಮದ್ ಅವರು ಒಂದು ಹೇಳಿಕೆ ಕೊಡ್ತಾರೆ. ಮುಸ್ಲಿಂ ಗುರುಗಳು ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದಷ್ಟು ದೂರನ್ನು ಕೊಟ್ಟಿದ್ದಾರೆ. ಈ ದೂರಿನ ಬಗ್ಗೆ ಏನು ಹೇಳ್ತೀರಾ ಸರ್ ಅಂತ ಕೇಳೋದಕ್ಕೆ, ನೀವು ಯಾರು ದೂರು ಕೊಟ್ಟಿದ್ದಾರೋ ಅವರನ್ನೇ ಹೋಗಿ ಕೇಳಿ ಅಂತಾರೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ, ಅವರೇನು ದೂರು ಕೊಟ್ಟಿದ್ದಾರೋ ಅನ್ನೋದು ಕೂಡ ನಂಗೆ ಗೊತ್ತಿಲ್ಲ ಸರ್, ನಿಮ್ಮ ಪರವಾಗೇ ಕೊಟ್ಟಿದ್ದಾರೆ ಸರ್ ಅಂದ್ರೂ ಕೂಡ ಅದಕ್ಕೆ ಜಮೀರ್ ಅಹಮದ್ ಅವರು ರಿಯಾಕ್ಟ್ ಮಾಡ್ತಾ ಇಲ್ಲ. ಯಾರು ದೂರು ಕೊಟ್ಟಿದ್ದಾರೋ ಅವರನ್ನೇ ಹೋಗಿ ಕೇಳಿ ಅನ್ನೋ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾರೆ. ಅಂದರೆ ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಈ ಮುಸ್ಲಿಂ ಜಟಾಪಟಿ ಸದ್ಯಕ್ಕಂತೂ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ. ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಬಗ್ಗೆನೂ ಕೂಡ ಮಾತನಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರು ಮೌನವಾಗಿದ್ದಾರಲ್ಲ, ಅವರ ಆಪ್ತರನ್ನ ವಜಾ ಮಾಡಲಾಗ್ತಾ ಇದೆ, ಸಿದ್ದರಾಮಯ್ಯ ಆಪ್ತರ ತಲೆದಂಡ ಆಗ್ತಾ ಇದೆ. ಯಾಕೆ ಸಿಎಂ ಸಿದ್ದರಾಮಯ್ಯ ಅವರು ಮೌನವಾಗಿದ್ದಾರೆ? ಹಿಂದೆ ಎಲ್ಲ ಈ ರೀತಿ ಇರ್ತಾ ಇರಲಿಲ್ವಲ್ಲ ಸರ್, ಈಗ ಯಾಕೆ ಈ ರೀತಿ ಆಗ್ತಾ ಇದ್ದಾರೆ? ಇವರ ಮೌನದ ಹಿಂದಿನ ಕಾರಣ ಏನು ಅಂತ ಹೇಳಿ ಮಾಧ್ಯಮದವರು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಜಮೀರ್ ಅವರು ಒಂದು ಮಾತು ಹೇಳ್ತಾರೆ. ಟಗರು ಯಾವತ್ತಿದ್ರೂ ಟಗರನೇ, ಸಿದ್ದರಾಮಯ್ಯ ಅವರು ಟಗರನೇ, ಬಟ್ ಏನೋ ಮಾತನಾಡ್ತಾ ಇಲ್ಲ, ಬಟ್ ಮಾತನಾಡೋ ಸಂದರ್ಭದಲ್ಲಿ ಅವರು ಮಾತಾಡ್ತಾರೆ ಅಂತ ಹೇಳಿ. ಯಾಕಂದರೆ ಸಿದ್ದರಾಮಯ್ಯ ಅವರು ಜಮೀರ್ ಅವರು ಎಷ್ಟು ಆಪ್ತರು ಅನ್ನೋದು ಗೊತ್ತು. ಕೇರಳದಲ್ಲಿ ಚುನಾವಣಾ ಪ್ರಚಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಒಂದೇ ಒಂದು ಫೋನ್ ಕಾಲ್ಗೆ ಕೇರಳದಿಂದ ಓಡೋಡಿ ಬಂದು ದಾವಣಗೆರೆ ದಕ್ಷಿಣದಲ್ಲಿ ಪ್ರಚಾರ ಮಾಡ್ತಾರೆ ಜಮೀರ್ ಅವರು. ಏನೇ ಮುನಿಸಿದ್ರು, ಮನಸ್ತಾಪ ಇದ್ರೂ ಮೇಲ್ನೋಟಕ್ಕೆ ಎಲ್ಲವೂ ಸರಿಯಾಗಿದೆ ಅನ್ನೋ ರೀತಿಯಲ್ಲಿ ಡ್ರಾಮಾ ಮಾಡ್ತಾರೆ ಜಮೀರ್ ಅವರು. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವ್ರಿಗೋಸ್ಕರ, ಅವ್ರ ಮೇಲೆ ಅಷ್ಟು ಅಭಿಮಾನ, ಇಬ್ಬರು ನಾಯಕರ ಬಾಂಡಿಂಗ್ ಯಾವ ರೀತಿ ಇದೆ ಅನ್ನೋದು ಗೊತ್ತು. ಇವತ್ತು ಕೂಡ ಅದನ್ನೇ ಹೇಳ್ತಾರೆ, ಟಗರು ಯಾವತ್ತಿದ್ರೂ ಟಗರುನೇ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ. ಅದರ ಜೊತೆಗೆ ಮತ್ತೊಂದು ಮಾತು ಹೇಳ್ತಾರೆ, ಕಾಂಗ್ರೆಸ್ ಪಕ್ಷ ನನಗೆ ಎಲ್ಲವನ್ನ ಕೂಡ ಕೊಟ್ಟಿದೆ, ಕಾಂಗ್ರೆಸ್ ಪಕ್ಷಕ್ಕೆ ನಾನು ಯಾವಾಗಲೂ ಕೂಡ ಋಣಿಯಾಗಿರ್ತೀನಿ. ಅಂದರೆ ಕೆಲವೊಂದಿಷ್ಟು ಬಹಳ ಅರ್ಥವಾಗುತ್ತೆ. ಅವರೊಂದು 5 ನಿಮಿಷ ಮಾತಾಡಿದ್ದಾರೆ. ಆ ಬೈಟನ್ನು ನಾವು ಕೇಳಿಸ್ಕೊಂಡ್ರೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಈ ಮುಸ್ಲಿಂ ಜಟಾಪಟಿ ಕಾಂಗ್ರೆಸ್ನಲ್ಲಿ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಂತ ಹೇಳಿ. ಸರ್, ನಿಮ್ಮ ವಿರುದ್ಧವೇ ಒಂದಷ್ಟು ಮುಸ್ಲಿಂ ಮುಖಂಡರು ದೂರು ಕೊಟ್ಟಿದ್ದಾರೆ, ನಿಮ್ಮ ಪರ ಒಂದಷ್ಟು ಜನ ಪ್ರೆಸ್ ಮೀಟ್ ಮಾಡ್ತಾರೆ, ನಿಮ್ಮ ವಿರುದ್ಧ ಒಂದಿಷ್ಟು ಪ್ರೆಸ್ ಮೀಟ್ ಮಾಡ್ತಾರೆ, ಏನು ಹೇಳ್ತೀರಾ ಅಂದರೆ ಅವರನ್ನೇ ಕೇಳಿ ಅಂತಾರೆ. ಮುಸ್ಲಿಂ ಗುರುಗಳು ದೂರನ್ನು ಕೊಟ್ಟಿದ್ದಾರೆ ಅಂದರೆ ಅವರನ್ನೇ ಕೇಳಿ ಅನ್ನುವ ಉತ್ತರವನ್ನು ಕೂಡ ಕೊಡ್ತಾರೆ. ಅದರ ಜೊತೆಗೆ JDSಗೆ ಹೋಗುವಂತಹ ವಿಚಾರ ಕೂಡ ಜಮೀರ್ ಅವರು ಮಾತನಾಡ್ತಾರೆ. ಸರ್, JDS ಪಕ್ಷಕ್ಕೆ ಹೋಗ್ತೀರಾ? ಕುಮಾರಸ್ವಾಮಿ ಅವರು ನೀವು ರಹಸ್ಯವಾಗಿ ಮಾತುಕತೆ ಆಗಿದೆಯಂತೆ, ಒಂದು 2-3 ಸೆಟ್ಟಿಂಗ್ ಆಗಿದೆಯಂತೆ ಅಂತ ಕೇಳಿದ್ದಕ್ಕೆ ಅದೆಲ್ಲವೂ ಕೂಡ ಊಹಾಪೋಹ. ನೋಡಿ, ಯಾವ ನಾಯಕರು ಕೂಡ ಹೌದು ನಾನು JDSಗೆ ಹೋಗ್ತೀನಿ, ಮಾತುಕತೆ ಆಗಿದೆ, ನಡೀತಾ ಇದೆ, ಮುಂದಿನ ದಿನಗಳಲ್ಲಿ ಈ ರೀತಿಯ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಜಮೀರ್ ಅವರು ಹೇಳಲ್ಲ. ಹೌದು, ಜಮೀರ್ ಅವರು JDSಗೆ ಬರ್ತಾರೆ ಅಂತ ಹೇಳಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಕೂಡ ಮಾತಾಡಲ್ಲ. ನಾನು ಹೋಗಲ್ಲ ಅಂತಲೇ ಕೊನೆ ಗಳಿಗೆಯಲ್ಲಿ ಹೋಗೋದು. ಈ ರೀತಿಯ ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿರ್ಬೋದು, ರಾಷ್ಟ್ರ ರಾಜಕೀಯದಲ್ಲಿ ಸಾಕಷ್ಟಾಗಿದೆ, ರಾಜ್ಯದ ಜನ ಕೂಡ ನೋಡಿದ್ದಾರೆ. ಹಾಗಾಗಿ ಈ ಕ್ಷಣದವರೆಗೂ ಕೂಡ ಜಮೀರ್ ಅವರ ಮಾತು ಎಲ್ಲೋ ತೇಲಿಸಿಬಿಡ್ತಾ ಇದ್ದಾರಾ ಅನ್ನೋ ರೀತಿಯಲ್ಲೇ ಜಮೀರ್ ಅವರು ಮಾತನಾಡೋದು. ಅದಾದ ಮೇಲೆ ಈ ಗುರುಗಳು ಪತ್ರ ಬರೆದಂತಹ ವಿಚಾರಕ್ಕೆ, ಮುಸ್ಲಿಂ ಗುರುಗಳು ಪತ್ರ ಬರೆದಂತಹ ವಿಚಾರಕ್ಕೆ ಗುರುಗಳನ್ನೇ ಕೇಳಬೇಕು ಅನ್ನೋ ಹೇಳಿಕೆಯನ್ನು ಕೂಡ ಕೊಡ್ತಾರೆ. ನೆಕ್ಸ್ಟ್ ಬಂದು ಇಬ್ಬರು ಮುಸ್ಲಿಂ ಮುಖಂಡರನ್ನು ತಲೆದಂಡ ಮಾಡಿರುವಂತಹ ವಿಚಾರ, ವಜಾ ಮಾಡಿರುವಂತಹ ವಿಚಾರ, ಅಬ್ದುಲ್ ಜಬ್ಬಾರ್ ಅವರ ವಿಚಾರಕ್ಕೆ ಬರೋದಾದರೆ ಅದರ ಜೊತೆಗೆ ನಸೀರ್ ಅಹಮದ್ ಅವರು, ಅವ್ರ ಬಗ್ಗೆ ಯಾವ ರೀತಿ ಮಾತನಾಡ್ತಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗಿತ್ತು, ಮಾಡಿದ್ದು ತಪ್ಪಲ್ಲ, ಬಟ್ ಕೆಲವೊಂದಿಷ್ಟು ಪ್ರೊಸೀಜರ್ಗಳಿದೆ, ಅದು ತಪ್ಪು ಅಂತ ಹೇಳಿ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಇದು ತಪ್ಪಿದೆ, ಇಬ್ಬರ ವಜಾವನ್ನು ಕೂಡ ಇದು ಮಾಡಬೇಕು, ಇಬ್ಬರನ್ನ ಕ್ಯಾನ್ಸಲ್ ಮಾಡಬೇಕು, ಇಬ್ಬರ ವಜಾವನ್ನು, ಅಬ್ದುಲ್ ಜಬ್ಬಾರ್ ಅವರ ವಜಾವನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು, ನಸೀರ್ ಅಹಮದ್ ಅವರ ವಜಾವನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು, ಅವರು ಮತ್ತೊಮ್ಮೆ ಅವರಿಗೆ ಯಾವ್ಯಾವ ಸ್ಥಾನ ಇತ್ತೋ ಆ ಸ್ಥಾನ ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಬಟ್ ಅವರು ಸತೀಶ್ ಜಾರಕಿಹೊಳಿಯವರು ಈ ರೀತಿ ಮಾಡ್ತಾ ಇದ್ದಾರಲ್ಲ ಅಂತ ಕೇಳಿದ್ದಕ್ಕೂ ಕೂಡ ಅದು ಅವರವರ ವೈಯಕ್ತಿಕ, ಒಬ್ಬೊಬ್ಬರು ನಾಯಕರು ಒಂದೊಂದು ಹೇಳ್ತಾರೆ. ಬಟ್ ಈಗ ಜಮೀರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಸೀರ್ ಅಹಮದ್ ಅವರನ್ನು, ಅಬ್ದುಲ್ ಜಬ್ಬಾರ್ ಅವರನ್ನು ವಜಾ ಮಾಡಿದ್ದು ತಪ್ಪಲ್ಲ, ಬಟ್ ಪಕ್ಷ ಕೆಲವೊಂದಿಷ್ಟು ಪ್ರೊಸೀಜರ್ಗಳಿರುತ್ತೆ,
ಆ ಪ್ರೊಸೀಜರ್ನ ಅನ್ವಯ ವಜಾ ಮಾಡೋದು ಬಹಳಷ್ಟು ಒಳ್ಳೆಯದಿತ್ತು ಅನ್ನೋ ಮಾತನ್ನು ಕೂಡ ಹೇಳಿ ಅಲ್ಲೂ ಕೂಡ ತೇಲಿಸಿ ಬಿಡುವಂಥದ್ದು. ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಜಮೀರ್ ಅವ್ರಿಗೆ ಈ ಕಡೆ ಸಿದ್ದರಾಮಯ್ಯ ಅವರು ಬಿಡಂಗಿಲ್ಲ, ಆ ಕಡೆ ಕುಮಾರಣ್ಣ ಕರೆಯಂಗಿಲ್ಲ ಅನ್ನೋ ಪರಿಸ್ಥಿತಿ. ಏನು ಮಾಡ್ತಾರೆ, ಮತ್ತೊಂದು ಕಡೆ ಏನೋ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆ ನೋಡೋಣ, ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಜಮೀರ್ ಅವರ ಇವತ್ತಿನ ಹೇಳಿಕೆಯನ್ನು ಗಮನಿಸಿದ್ರೆ. ಮುಸ್ಲಿಂ ಜಟಾಪಟಿ ಅಂತೂ ಕಾಂಗ್ರೆಸ್ಸಲ್ಲಿ 100% ನಡೀತಾ ಇದೆ. ಸೊ ಇದೆಲ್ಲವನ್ನ ಎನ್ಕ್ಯಾಶ್ ಮಾಡ್ಕೊಳ್ತಾ ಇರೋದು ಸತೀಶ್ ಜಾರಕಿಹೊಳಿ ಅವರು. ಒಂದೇ ಕಲ್ಲಲ್ಲಿ ಎರಡೆರಡು ಹಕ್ಕಿಯನ್ನು ಹೊಡೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ನೋಡೋಣ ಈ ಜಟಾಪಟಿಯಲ್ಲಿ ಯಾರು ಗೆಲ್ತಾರೆ, ಯಾರ ಕೈ ಮೇಲಾಗುತ್ತೆ ಅಂತ ಹೇಳಿ.